ವಿದ್ಯಾರ್ಥಿಗಳು ಬೆಳಗಿನ ಶುಭೋದಯಗಳು. ಇವತ್ತಿನ ದಿನ ನಾವು 10ನೇ ತರಗತಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತಕ್ಕಂಥ ಅಧ್ಯಾಯವನ್ನು ನೋಡೋಣ. ಮೊದಲನೇದಾಗಿ ಒಂದು ಸಣ್ಣ ಪ್ರಯೋಗ ಅಥವಾ ಚಟುವಟಿಕೆಯನ್ನು ಮಾಡೋಣ. ಪ್ರಯೋಗ ಅಥವಾ ಚಟುವಟಿಕೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಯಾವಪ್ಪ ಅಂತಂದ್ರೆ ಮೆಗ್ನೀಸಿಯಂ ಟೇಪ್, ಮೆಗ್ನೀಸಿಯಂ ಟೇಪ್ ಅಥವಾ ರಿಬ್ಬನ್, ನಂತರ ಇಕ್ಕಳ, ನಂತರ ಬರ್ನರ್, ಇವುಗಳ ಸಹಾಯದಿಂದ ನಾವು ತೆಗೆದುಕೊಳ್ತೇವೆ. ಇಲ್ಲಿ ಒಂದು ಬರ್ನರ್ ಇದೆ, ಇಲ್ಲಿ ಬರ್ನರ್ ಜ್ವಾಲೆ, ಒಂದು ಮೆಗ್ನೀಸಿಯಂ ರಿಬ್ಬನ್ ಅನ್ನು, ಸಣ್ಣ ತುಣುಕನ್ನ, ಅದರ ಉದ್ದ ಎಷ್ಟಿರ್ಲಪ್ಪ ಅಂತಂದ್ರೆ ಸಾಕು 1 ಸೆಂಟಿಮೀಟರ್ ಅಥವಾ 2 ಸೆಂಟಿಮೀಟರ್ ಉದ್ದ ಇದ್ರೆ ಸಾಕು. 2 ಸೆಂಟಿಮೀಟರ್ ಉದ್ದ ಇರುವ ಮೆಗ್ನೀಸಿಯಂ ರಿಬ್ಬನ್ ಅನ್ನ ಇಕ್ಕಳದ ಸಹಾಯದಿಂದ ಉಳಿಸಿ. ಈ ಟೈಪ್ ಇಕ್ಕಳ ಇರಲಿ. ಇಕ್ಕಳದ ಸಹಾಯದಿಂದ ಈ ಮೆಗ್ನೀಸಿಯಂ ರಿಬ್ಬನ್ ಅನ್ನ ಉರಿಸಿದಾಗ ಮೆಗ್ನೀಸಿಯಂ ರಿಬ್ಬನ್ ಗಾಳಿಯಲ್ಲಿರುವ ಆಕ್ಸಿಜನ್ನೊಂದಿಗೆ ಸೇರಿಕೊಂಡು ಪ್ರಕಾಶಮಾನವಾಗಿ ಉರಿದು ಬಿಳಿಯ ಬೆಳಕನ್ನು ಕೊಡುತ್ತದೆ ಮತ್ತು ಪುಡಿಯನ್ನು ಕೊಡುತ್ತದೆ. ಹಾಗಾದ್ರೆ ಇದು ಮೆಗ್ನೀಸಿಯಂ ಮತ್ತು ಗಾಳಿಯಲ್ಲಿರುವ ಆಕ್ಸಿಜನ್ ನಡುವಿನ ರಾಸಾಯನಿಕ ಒಂದು ಕ್ರಿಯೆಯಾಗಿದೆ. ಮೆಗ್ನೀಸಿಯಂ ರಿಬ್ಬನ್ ಅನ್ನು ತೆಗೆದುಕೊಂಡು ಬರ್ನರ್ ಜ್ವಾಲೆಯ ಅಥವಾ ಸ್ಪಿರಿಟ್ ದೀಪದ ಜ್ವಾಲೆಯ ಮೂಲಕ ಉರಿಸಿದಾಗ ಅದು ಪ್ರಕಾಶಮಾನವಾಗಿ ಉರಿದು ಬಿಳಿಯ ಬೆಳಕನ್ನು ಪ್ರಖರವಾಗಿ ಕೊಡುತ್ತದೆ. ಇದು ಮೆಗ್ನೀಸಿಯಂ ರಿಬ್ಬನ್ ಮತ್ತು ಗಾಳಿಯ ಆಕ್ಸಿಜನ್ ನಡುವಿನ ಕ್ರಿಯೆಯಾಗಿದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇದನ್ನು ನಾವು ಯಾವ ರೀತಿ ಬರೀಬೇಕು ಅಂತಂದ್ರೆ, ಇಲ್ಲಿ ನಾವು ಇದನ್ನ ಒಂದು ಚಿತ್ರವನ್ನು ಬರ್ಕೊಳ್ಳಿ. ಇಲ್ಲಿ ಮೆಗ್ನೀಸಿಯಂ ರಿಬ್ಬನ್ ಗಾಳಿಯಿಂದ ಆಕ್ಸಿಜನ್ನೊಂದಿಗೆ ಪ್ರಕಾಶಮಾನವಾಗಿ ಉರಿದು ಬಿಳಿಯ ಬೆಳಕನ್ನು ಕೊಡುತ್ತದೆ ಮತ್ತು ಪುಡಿಯನ್ನು ಉಂಟು ಮಾಡುತ್ತದೆ. ಆ ಪುಡಿಯೇ ಮೆಗ್ನೀಸಿಯಂ ಆಕ್ಸೈಡ್. ಆ ಪುಡಿಯೇ ಮೆಗ್ನೀಸಿಯಂ ಆಕ್ಸೈಡ್ ಆಗಿದೆ. ವಿದ್ಯಾರ್ಥಿ, ರಾಸಾಯನಿಕ ಸಮೀಕರಣ. ರಾಸಾಯನಿಕ ಸಮೀಕರಣ ಅಂದ್ರೆ ಏನು? ಈ ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ. ಇಲ್ಲಿ ನಾವೇನ್ ಮಾಡಿದ್ವಿ, ಮೆಗ್ನೀಸಿಯಂ ರಿಬ್ಬನ್ ಅನ್ನ ಗಾಳಿಯಲ್ಲಿ ಉರಿಸಿದ್ವಿ. ಮೆಗ್ನೀಸಿಯಂ ರಿಬ್ಬನ್ ಅನ್ನ ಗಾಳಿಯಲ್ಲಿರುವ ಆಕ್ಸಿಜನ್ ನೊಂದಿಗೆ ಉರಿಸಿದ್ವಿ. ಆಗ ನಮಗೆ ಏನ್ ಕೊಡ್ತಪ್ಪ ಅಂತಂದ್ರೆ ಮೆಗ್ನೀಸಿಯಂ ಆಕ್ಸೈಡ್ ಅನ್ನ ಉತ್ಪತ್ತಿ ಮಾಡ್ತು. ಮೆಗ್ನೀಸಿಯಂ ಆಕ್ಸೈಡ್, ಇದು ಸಂಕೇತ ಬರೀತೀನಿ, Mg ಪ್ಲಸ್ O2 ಆರೋಮಾರ್ಕ್ ಬಾಣ ಗುರುತು ಮೆಗ್ನೀಸಿಯಂ ಆಕ್ಸೈಡ್ MgO ಅಂತ ನಾನು ಬರೆದೆ. MgO ಅಂತ ಬರೀತಾ ಇದ್ದೀನಿ. ಇದಿಷ್ಟು ತಿಳ್ಕೊಳ್ಳೋಣ. ಈಗ ಇಲ್ಲಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ರಾಸಾಯನಿಕ ಸಮೀಕರಣ ಅಂದ್ರೆ ಏನು? ನಡೆದಂತ ರಾಸಾಯನಿಕ ಕ್ರಿಯೆಯನ್ನ ಅವುಗಳ ಪದ ಅಥವಾ ಸಮೀಕರಣ ರೂಪದಲ್ಲಿ ಬರೆಯುವುದನ್ನೇ ರಾಸಾಯನಿಕ ಸಮೀಕರಣ ಎನ್ನುವರು. ಹಾಗಾದ್ರೆ ರಾಸಾಯನಿಕ ಸಮೀಕರಣ ಅಂದ್ರೆ ಏನಂತಂದ್ರೆ ರಾಸಾಯನಿಕ ಕ್ರಿಯೆಯನ್ನ ಜರುಗಿದ ರಾಸಾಯನಿಕ ಕ್ರಿಯೆ ಜರುಗಿದ ರಾಸಾಯನಿಕ ಕ್ರಿಯೆಯನ್ನ ಅವುಗಳ
ಪದ ಸಮೀಕರಣ ರೂಪದಲ್ಲಿ ಬರೆಯುವುದನ್ನೇ ರಾಸಾಯನಿಕ ಸಮೀಕರಣ ಎಂದು ಕರೆಯುತ್ತೇವೆ. ಇಲ್ಲಿ ಮೆಗ್ನೀಸಿಯಂ ಮತ್ತು ಆಕ್ಸಿಜನ್ ಎರಡೂ ರಾಸಾಯನಿಕ ಕ್ರಿಯೆಗೆ ಒಳಪಡುವ ವಸ್ತುಗಳಾಗಿವೆ. ಆದ್ದರಿಂದ ಅವುಗಳನ್ನ ಎಡಬದಿಯಲ್ಲಿ LHS ಲೆಫ್ಟ್ ಹ್ಯಾಂಡ್ ಸೈಡ್ ಅವುಗಳನ್ನು ಎಡಬದಿಯಲ್ಲಿ ಬರೆಯುತ್ತೇವೆ. ಇವುಗಳನ್ನ ಪ್ರತಿವರ್ತಕ ಅಂತ ಕರೆಯುತ್ತಾರೆ. ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ವಸ್ತುಗಳನ್ನ ಎಡಬದಿಯಲ್ಲಿ ಬರೆಯುತ್ತೇವೆ. ಇವುಗಳನ್ನ ಪ್ರತಿವರ್ತಕ ಅಂತ ಕರಿತೇವೆ. ಪ್ರತಿವರ್ತಕ ಕ್ರಿಯೆ ನಡೆದ ಮೇಲೆ ಬಿಡುಗಡೆಯಾಗುವ ವಸ್ತುವನ್ನ ಉತ್ಪನ್ನ ಎಂದು ಕರೆಯುತ್ತೇವೆ. ಉತ್ಪನ್ನವನ್ನ ಬಲಬದಿಯಲ್ಲಿ ಬರೆಯುತ್ತೇವೆ. RHS ರೈಟ್ ಹ್ಯಾಂಡ್ ಸೈಡ್ ಇದು ಉತ್ಪನ್ನ. ಏನಪ್ಪಾ ಅಂತಂದ್ರೆ ಉತ್ಪನ್ನ. ಇವೆರಡರ ನಡುವೆ ಬಾಣದ ಗುರುತನ್ನು ಹಾಕುತ್ತೇವೆ. ಬಾಣದ ಗುರುತನ್ನ ಪ್ರತಿವರ್ತಕದಿಂದ ಉತ್ಪನ್ನದ ಕಡೆಗೆ ಮುಖ ಮಾಡಲಾಗುತ್ತದೆ. ಆ ದಿಕ್ಕಿನಲ್ಲಿ ಬರೆಯಲಾಗುತ್ತದೆ. ಪ್ರತಿವರ್ತಕಗಳು ಒಂದಕ್ಕಿಂತ ಹೆಚ್ಚು ಎರಡಿದ್ದರೆ ಅವುಗಳ ನಡುವೆ ಧನ ಚಿಹ್ನೆ ಪ್ಲಸ್ ಚಿಹ್ನೆಯನ್ನ ಹಾಕಲಾಗುತ್ತದೆ. ಅದೇ ರೀತಿ ಉತ್ಪನ್ನಗಳು ಒಂದಕ್ಕಿಂತ ಹೆಚ್ಚು ಎರಡು ಅಥವಾ ಮೂರು ಇದ್ದರೆ ಅವುಗಳ ನಡುವೆಯೂ ಕೂಡ ಧನ ಚಿಹ್ನೆ ಪ್ಲಸ್ ಚಿಹ್ನೆಯಿಂದ ತೋರಿಸಲಾಗುತ್ತದೆ. ವಿದ್ಯಾರ್ಥಿಗಳೇ, ಈಗ ನಾವು ರಾಸಾಯನಿಕ ಕ್ರಿಯೆಯ ವಿಧಗಳನ್ನು ತಿಳಿದುಕೊಳ್ಳೋಣ. ರಾಸಾಯನಿಕ ಕ್ರಿಯೆ ವಿಧಗಳು. ಅದರಲ್ಲಿ ಮೊದಲನೇದಾಗಿ ಒಂದನೇ ರಾಸಾಯನಿಕ ಸಂಯೋಗ. ರಾಸಾಯನಿಕ ಸಂಯೋಗ ಇದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಒಂದು ಸಣ್ಣ ಪ್ರಯೋಗವನ್ನು ಮಾಡೋಣ. ರಾಸಾಯನಿಕ ಸಂಯೋಗವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಒಂದು ಸಣ್ಣ ಪ್ರಯೋಗವನ್ನ ಮಾಡೋಣ. ಏನಪ್ಪಾ ಅಂತಂದ್ರೆ ಒಂದು ಬೀಕರ್ನಲ್ಲಿ ಸ್ವಲ್ಪ ಸುಟ್ಟ ಸುಣ್ಣವನ್ನು ತೆಗೆದುಕೊಳ್ಳೋಣ. ಸುಟ್ಟ ಸುಣ್ಣವನ್ನ ತೆಗೆದುಕೊಳ್ಳೋಣ. ಅದರ ಒಂದು ರಾಸಾಯನಿಕ ಸೂತ್ರ ಕ್ಯಾಲ್ಸಿಯಂ ಆಕ್ಸೈಡ್ CaO. ನಂತರ ಅದಕ್ಕೆ ನೀರನ್ನ ಹಾಕೋಣ. ಸುಟ್ಟ ಸುಣ್ಣವನ್ನು ತೆಗೆದುಕೊಂಡ್ವಿ. ಅದಕ್ಕೆ ಏನ್ ಮಾಡಿದವಪ್ಪ, ನೀರನ್ನ ಹಾಕಿದ್ವಿ. ಸುಟ್ಟ ಸುಣ್ಣದ ಸೂತ್ರ CaO ಪ್ಲಸ್ ನೀರನ್ನ ಹಾಕಿದ್ವಿ H2O. ನೀರನ್ನ ಹಾಕಿದ ತಕ್ಷಣ ಆ ಬೀಕರನ್ನ ಸ್ಪರ್ಶಿಸಿದಾಗ ಬಿಸಿ ಅನುಭವವಾಗುತ್ತದೆ. ಏಕೆಂದರೆ ಸುಟ್ಟ ಸುಣ್ಣವು ನೀರಿನೊಂದಿಗೆ ವರ್ತಿಸಿ ಅರಳಿದ ಸುಣ್ಣ ಉತ್ಪತ್ತಿ ಮಾಡುತ್ತದೆ. ಏನಂತ ಬೇಡಪ್ಪ ಅಂತಂದ್ರೆ ಅರಳಿದ ಸುಣ್ಣವನ್ನ ಉತ್ಪತ್ತಿ ಮಾಡುತ್ತದೆ. ಇದರ ಸೂತ್ರ CaOH2. ಓಕೆ, ಅರಳಿದ ಸುಣ್ಣವನ್ನು ಉತ್ಪತ್ತಿ ಮಾಡುತ್ತದೆ. ಜೊತೆಗೆ ಉಷ್ಣ ಶಕ್ತಿಯನ್ನ ಕೂಡ ಬಿಡುಗಡೆ ಮಾಡುತ್ತದೆ. ಇಲ್ಲಿ ನಾವು ಒಂದು ಬೀಕರ್ನಲ್ಲಿ ಏನ್ ಮಾಡಿದ್ವಿ, ಸ್ವಲ್ಪ ಸುಟ್ಟ ಸುಣ್ಣವನ್ನು ತೆಗೆದುಕೊಂಡ್ವಿ. ಅದಕ್ಕೆ ನೀರನ್ನ ಹಾಕಿದ್ವಿ. ನಂತರ ನೀರನ್ನ ಹಾಕಿದ ತಕ್ಷಣ ಆ ಬೀಕರ್ ಬಿಸಿಯಾಗುತ್ತದೆ ಸ್ಪರ್ಶಿಸಿದಾಗ. ಏಕೆಂದರೆ ಸುಟ್ಟ ಸುಣ್ಣವು ನೀರಿನೊಂದಿಗೆ ವರ್ತಿಸಿ ಅರಳಿದ ಸುಣ್ಣವನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ಉಷ್ಣವನ್ನು ಬಿಡುಗಡೆ ಮಾಡುತ್ತದೆ. ಸಂಕೇತವನ್ನು ಬರೆದಾಗ CaO ಪ್ಲಸ್ H2O ಯಾರೋ ಮಾರ್ಕ್ CaOH2 ಆಗುತ್ತೆ. ಇಲ್ಲಿ ನಮ್ಮ ವಾಕ್ಯ ನಮಗೆ ಏನ್ ಬೇಕಾಗಿತ್ತು ಅಂತಂದ್ರೆ ರಾಸಾಯನಿಕ ಸಂಯೋಗ ಕ್ರಿಯೆ ಅಂದ್ರೆ ಏನು ಅನ್ನೋದು ಬೇಕಾಗಿತ್ತು. ಎರಡು ಪ್ರತಿವರ್ತಕಗಳು ಸೇರಿ ಒಂದೇ ಒಂದು ಉತ್ಪನ್ನವನ್ನು ನೀಡಿದವೆ. ಇಲ್ಲಿ ಎರಡು ಸಂಯೋಗಗಳು ಸೇರಿ ಒಂದು ಉತ್ಪನ್ನವನ್ನು ನೀಡುವ ರಾಸಾಯನಿಕ ಕ್ರಿಯೆಗಳನ್ನ ರಾಸಾಯನಿಕ ಸಂಯೋಗ ಎಂದು ಕರೆಯುತ್ತೇವೆ ಎಂದು ವಾಕ್ಯ ಬರೀಬೇಕು. ನಂತರ ಈ ಸಮೀಕರಣವನ್ನ ನೀವು ಈ ವಾಕ್ಯದ ಅಡಿಯಲ್ಲಿ ಬರೀಬೇಕಾಗುತ್ತೆ.
ವಿದ್ಯಾರ್ಥಿಗಳೇ, ಬಹಿರುಷ್ಣ ಕ್ರಿಯೆ ಅಂದ್ರೆ ಏನು? CH4 ಇದು ನೈಸರ್ಗಿಕ ಅನಿಲ, ಗ್ಯಾಸ್. ನೈಸರ್ಗಿಕ ಅನಿಲ ಆಕ್ಸಿಜನ್ ನೊಂದಿಗೆ ಉರಿದು O2, ಇದು ಕೂಡ ಗ್ಯಾಸ್. ನೈಸರ್ಗಿಕ ಅನಿಲ ಆಕ್ಸಿಜನ್ ನೊಂದಿಗೆ ಉರಿದು ಏನ್ ಕೊಡ್ತಪ್ಪ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರನ್ನು ಕೊಡುತ್ತದೆ, H2O. ಇದು ಕೂಡ ಗ್ಯಾಸ್ ಮತ್ತು ಇದು ಕೂಡ ನೀರಾಗಿದೆ, ಇದು ಕೂಡ ಗ್ಯಾಸ್ ಆಗಿದೆ. ಇಲ್ಲಿ ಜೊತೆಗೆ ಏನಪ್ಪ ಅಂತಂದ್ರೆ ಉಷ್ಣವನ್ನ ಬಿಡುಗಡೆ ಮಾಡುತ್ತದೆ. ಅಂದ್ರೆ ಬಹಿರುಷ್ಣ ಕ್ರಿಯೆ ಅಂದ್ರೆ ಏನು ಅಂತಂದ್ರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವನ್ನ ಬಿಡುಗಡೆ ಮಾಡುತ್ತವೆಯೋ ಅಂತಹ ರಾಸಾಯನಿಕ ಕ್ರಿಯೆಯನ್ನ ಬಹಿರುಷ್ಣ ಕ್ರಿಯೆ ಎಂದು ಕರೆಯುತ್ತೇವೆ. ಉದಾಹರಣೆಗೆ ನೈಸರ್ಗಿಕ ಅನಿಲದ ದಹನ ಕ್ರಿಯೆ. ಉಸಿರಾಟವು ಕೂಡ ಒಂದು ಬಹಿರುಷ್ಣ ಕ್ರಿಯೆಯಾಗಿದೆ. ಉಸಿರಾಟವು ಕೂಡ ಒಂದು ಬಹಿರುಷ್ಣ ಕ್ರಿಯೆಯಾಗಿದೆ. ಎರಡನೇ ವಿಧ ರಾಸಾಯನಿಕ ವಿಭಜನೆ. ಇಲ್ಲೂ ಕೂಡ ಒಂದು ಸಣ್ಣ ಪ್ರಯೋಗವನ್ನು ಮಾಡೋಣ ವಿದ್ಯಾರ್ಥಿಗಳೇ. ರಾಸಾಯನಿಕ ವಿಭಜನೆಯ ಕುರಿತು ಒಂದು ಸಣ್ಣ ಪ್ರಯೋಗ. ಒಂದು ಕುದಿಗೊಳವೆಯನ್ನು ತೆಗೆದುಕೊಳ್ಳೋಣ. ಶುಷ್ಕ ಕುದಿಗೊಳವೆ, ಇದಕ್ಕೇಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಅಂತಂದ್ರೆ ಬಾಯ್ಲಿಂಗ್ ಟ್ಯೂಬ್ ಅಂತ ಕರೀತಾರೆ. ಶುಷ್ಕ ಕುದಿಗೊಳವೆಯನ್ನ ತೆಗೆದುಕೊಳ್ಳೋಣ. ಅದರಲ್ಲಿ ಫೆರಸ್ ಸಲ್ಫೇಟ್ ಹರಳುಗಳನ್ನು ತೆಗೆದುಕೊಳ್ಳೋಣ. ಫೆರಸ್ ಸಲ್ಫೇಟ್ ಸೂತ್ರ ಏನಪ್ಪಾ ಅಂತಂದ್ರೆ ಫೆರಸ್ ಸಲ್ಫೇಟ್ ಹರಳುಗಳನ್ನು ತೆಗೆದುಕೊಳ್ಳೋಣ. ಅದರ ಸೂತ್ರ FeSO4. ಫೆರಸ್ ಸಲ್ಫೇಟ್ ಹರಳುಗಳನ್ನು ತೆಗೆದುಕೊಳ್ಳಿ. ಆ ಫೆರಸ್ ಸಲ್ಫೇಟ್ ಹರಳುಗಳು ಮೊದಲಿಗೆ ಹಸಿರು ಬಣ್ಣದ್ದಾಗಿರುತ್ತವೆ. ಅದರ ಬಣ್ಣವನ್ನು ಗಮನಿಸಿ. ನಂತರ ಬರ್ನರ್ ಸಹಾಯದಿಂದ ಅಥವಾ ಸ್ಪಿರಿಟ್ ದೀಪದ ಸಹಾಯದಿಂದ ಫೆರಸ್ ಸಲ್ಫೇಟ್ ಹರಳುಗಳನ್ನ ಕಾಯಿಸಿದಾಗ ಏನಾಗುತ್ತದೆ? ಆ ಫೆರಸ್ ಸಲ್ಫೇಟ್ ಹರಳುಗಳ ಬಣ್ಣ ಬದಲಾಗಿ ವಾಸನೆ ಬರುತ್ತದೆ. ಈ ವಾಸನೆಯನ್ನು ಗ್ರಹಿಸಿದಾಗ ಇಲ್ಲಿ ಅಂದರೆ ರಾಸಾಯನಿಕ ಕ್ರಿಯೆಯಾಗಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಆಗ ಫೆರಸ್ ಸಲ್ಫೇಟ್ ವಿಭಜನೆಯಾಗಿ ಫೆರಿಕ್ ಸಲ್ಫೇಟ್ ಫೆರಿಕ್ ಆಕ್ಸೈಡ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಅನ್ನು ಕೊಡುತ್ತದೆ. ಸಲ್ಫರ್ ಟ್ರೈ ಆಕ್ಸೈಡ್ ಅನ್ನು ಕೊಡುತ್ತದೆ. ನಾವು ಇದನ್ನ ಸಮೀಕರಣವನ್ನು ಬರೆಯೋಣ. FeSO4 ಫೆರಿಕ್ ಆಕ್ಸೈಡ್ಗೆ Fe2O3 ಅಂತ ಬರೆಯೋಣ. ಪ್ಲಸ್ ಸಲ್ಫರ್ ಡೈಆಕ್ಸೈಡ್ಗೆ SO2 ಅಂತ ಬರೆಯೋಣ. ಪ್ಲಸ್ ಸಲ್ಫರ್ ಟ್ರೈಆಕ್ಸೈಡ್ಗೆ SO3 ಅಂತ ಬರೆಯೋಣ. ಇಲ್ಲಿ ನಾವು ಏನ್ ಪ್ರಯೋಗ ಮಾಡಿದಪ್ಪ ಅಂತಂದ್ರೆ ರಾಸಾಯನಿಕ ವಿಭಜನೆಗೆ ಪ್ರಯೋಗ ಮಾಡಿದೀವಿ. ಏನ್ ಮಾಡಿದೀವಿ? ಒಂದು ಕುದಿಗೊಳವೆ ಅಥವಾ ಬಾಯ್ಲಿಂಗ್ ಟ್ಯೂಬ್ ಅನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಹರಳುಗಳನ್ನ ಫೆರಸ್ ಸಲ್ಫೇಟ್ ನ ಹರಳುಗಳನ್ನು ತೆಗೆದುಕೊಂಡು ಕಾಯಿಸ್ತಾ ಇದ್ದೀವಿ ಬರ್ನರ್ ಸಹಾಯದಿಂದ. ಆ ಫೆರಸ್ ಸಲ್ಫೇಟ್ ನ ಹಸಿರು ಬಣ್ಣದ ಹರಳುಗಳು ಪರಿವರ್ತನೆಯಾಗಿ ಹೊಗೆಯನ್ನು ಬಿಡುಗಡೆ ಮಾಡುತ್ತವೆ. ಕಾದ ನಂತರ ಹೊಗೆಯನ್ನು ಬಿಡುಗಡೆ ಮಾಡುತ್ತವೆ. ಆದ್ದರಿಂದ ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದಾಗ ಫೆರಸ್ ಸಲ್ಫೇಟ್ ಹರಳುಗಳು ಕಾಯಿಸಿದಾಗ ಫೆರಿಕ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಆಗಿ ಪರಿವರ್ತನೆಯಾಗಿವೆ. ಸಮೀಕರಣವನ್ನು ಬರೆದಿದ್ದೀವಿ. ಹಾಗಾದ್ರೆ ನಮಗೆ ವಾಕ್ಯ ಬೇಕಾಗಿರೋದೇನು? ರಾಸಾಯನಿಕ ವಿಭಜನೆ ಕ್ರಿಯೆ ಎಂದರೆ ಏನು ಅಂತ ವಾಕ್ಯ ಬೇಕಾಗಿದೆ. ಇಲ್ಲಿ ಕೇವಲ ಒಂದೇ
ಒಂದು ಪ್ರತಿವರ್ತಕ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ವಿಭಜನೆ ಹೊಂದಿ 2 ಅಥವಾ 3 ಉತ್ಪನ್ನಗಳನ್ನು ನೀಡುತ್ತದೆ. ಇಂತಹ ಕ್ರಿಯೆಯನ್ನ ರಾಸಾಯನಿಕ ವಿಭಜನೆ ಕ್ರಿಯೆ ಎಂದು ಕರೆಯುತ್ತೇವೆ. ಸಮೀಕರಣವನ್ನ ಇದನ್ನ ನೀವು ಬರೆಯಬೇಕಾಗುತ್ತೆ. ವಿದ್ಯಾರ್ಥಿಗಳು, ಉಷ್ಣ ವಿಭಜನೆ ಕ್ರಿಯೆ ಅಂದ್ರೆ ಏನು ನೋಡೋಣ. ಉಷ್ಣ ವಿಭಜನೆ ಕ್ರಿಯೆ, ಉಷ್ಣ ವಿಭಜನೆ ಕ್ರಿಯೆ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನೋಡೋಣ. ವಿದ್ಯಾರ್ಥಿಗಳು, ಇಲ್ಲಿ ನಾವು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಇದು ಗಟ್ಟಿಯಾಗಿರುತ್ತೆ. ಕಾಯಿಸಿದಾಗ ಉಷ್ಣವನ್ನ ಉಪಯೋಗಿಸಿಕೊಂಡು ಕಾಯಿಸಿದಾಗ ಇದು ಕ್ಯಾಲ್ಸಿಯಂ ಆಕ್ಸೈಡ್ CaO ಮತ್ತು ಕಾರ್ಬನ್ ಡೈಆಕ್ಸೈಡ್ CO2 ಆಗಿ ಪರಿವರ್ತನೆ ಆಗುತ್ತದೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗುತ್ತದೆ. ಇದನ್ನ ಹಲವಾರು ಕೈಗಾರಿಕೆಗಳಲ್ಲಿ ಉಷ್ಣ ವಿಭಜನೆ ಕ್ರಿಯೆಯಾಗಿ ಬಳಸ್ತಾರೆ. ಇಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ಸುಣ್ಣ, ಸುಟ್ಟ ಸುಣ್ಣ ಎಂದು ಕರೆಯುತ್ತೇವೆ. ಇದನ್ನು ಸಿಮೆಂಟ್ ತಯಾರಿಕೆಯಲ್ಲಿ ಬಳಸುತ್ತಾರೆ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ. ನಮ್ಮ ಪ್ರಶ್ನೆ ಏನಂತಂದ್ರೆ ಉಷ್ಣ ವಿಭಜನೆ ಕ್ರಿಯೆ ಅಂದ್ರೆ ಏನು ಅಂತ ನಮ್ಮ ಪ್ರಶ್ನೆ ಇದೆ. ವಿಭಜನೆ ಕ್ರಿಯೆಯನ್ನು ಉಷ್ಣವನ್ನು ಉಪಯೋಗಿಸಿಕೊಂಡು ನಡೆಸುವ ರಾಸಾಯನಿಕ ಕ್ರಿಯೆಯನ್ನ ಉಷ್ಣ ವಿಭಜನೆ ಕ್ರಿಯೆ ಎಂದು ಕರೆಯುತ್ತೇವೆ. ಉದಾಹರಣೆಯನ್ನ ಇದನ್ನು ಬರೀಬೇಕು. ವಿದ್ಯಾರ್ಥಿಗಳೇ, ಅಂತರುಷ್ಣ ಕ್ರಿಯೆ ಎಂದರೇನು? ಇದಕ್ಕೊಂದು ಸಂಬಂಧಪಟ್ಟಂತ ಸಣ್ಣ ಪ್ರಯೋಗವನ್ನು ಮಾಡೋಣ. ಒಂದು ಚೀನಾ ಡಿಸ್ಕ್ ಅನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಸಿಲ್ವರ್ ಕ್ಲೋರೈಡ್ ಅನ್ನು ತೆಗೆದುಕೊಳ್ಳೋಣ. ಅದಕ್ಕೆ ಕಿಟಕಿಯ ಮೂಲಕ ಬೆಳಕು ಅದರ ಮೇಲೆ ಬೀಳುವಂತೆ ಮಾಡೋಣ. ಆಗ ಸಿಲ್ವರ್ ಕ್ಲೋರೈಡ್ ಬೂದು ಬಣ್ಣಕ್ಕೆ ತಿರುಗುತ್ತದೆ. ಏಕೆಂದರೆ ಸಿಲ್ವರ್ ಕ್ಲೋರೈಡ್ ಸೂರ್ಯನಿಂದ ಉಷ್ಣವನ್ನು ಹೀರಿಕೊಂಡು ಸಿಲ್ವರ್ ಮತ್ತು ಕ್ಲೋರೈಡ್ ಆಗಿ ವಿಭಜನೆ ಆಗುತ್ತದೆ. ಅದೇ ರೀತಿ ಸಿಲ್ವರ್ ಬ್ರೋಮೈಡ್ ಅದು ಕೂಡ ವಿಭಜನೆಯಾಗಿ ಸಿಲ್ವರ್ ಮತ್ತು ಬ್ರೋಮಿನ್ ಆಗಿ ವಿಭಜನೆ ಆಗುತ್ತದೆ. ಈ ಕ್ರಿಯೆಯಲ್ಲಿ ಸೂರ್ಯನಿಂದ ಅಥವಾ ವಿದ್ಯುತ್ನಿಂದ ಹೊರಗಿನ ಶಕ್ತಿಯನ್ನು ಹೀರಿಕೊಂಡು ಉಷ್ಣವನ್ನು ಹೀರಿಕೊಂಡು ರಾಸಾಯನಿಕ ಕ್ರಿಯೆಗಳು ನಡೆಯುತ್ತವೆ. ಇದನ್ನು ಅಂತರುಷ್ಣ ರಾಸಾಯನಿಕ ಕ್ರಿಯೆ ಎಂದು ಕರೆಯುತ್ತೇವೆ. ಉಷ್ಣವನ್ನು ಹೀರಿಕೊಂಡು ನಡೆಯುವ ರಾಸಾಯನಿಕ ಕ್ರಿಯೆಗಳನ್ನು ಅಂತರುಷ್ಣ ರಾಸಾಯನಿಕ ಕ್ರಿಯೆಗಳು ಎಂದು ಕರೆಯುತ್ತೇವೆ. ಉದಾಹರಣೆಯಾಗಿ ಈ 2 ಸಮೀಕರಣವನ್ನು ಬರೆಯಬೇಕು. ಈ ಕ್ರಿಯೆಗಳನ್ನ ಕಪ್ಪು ಮತ್ತು ಬಿಳುಪು ಛಾಯಾಗ್ರಾಹಕದಲ್ಲಿ ಉಪಯೋಗಿಸುತ್ತಾರೆ. ಮೂರನೇದು ಸ್ಥಾನಪಲ್ಲಟ ಕ್ರಿಯೆ. ಸ್ಥಾನಪಲ್ಲಟ ಕ್ರಿಯೆ ಅಂದ್ರೆ ಇದನ್ನು ತಿಳ್ಕೊಳ್ಳಿ. ಇದು ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಪ್ರಯೋಗವನ್ನು ಮಾಡೋಣ. ವಿದ್ಯಾರ್ಥಿ, 2 ಪ್ರಮಾಣಗಳನ್ನು ತೆಗೆದುಕೊಳ್ಳೋಣ. ಪ್ರಣಾಳ 1, ಪ್ರಣಾಳ 2 ಪ್ರಮಾಣಗಳನ್ನು ತೆಗೆದುಕೊಳ್ಳೋಣ. ಇವುಗಳನ್ನ ಒಂದು ಆಧಾರದಲ್ಲಿ ಇರಿಸೋಣ. ಲೈಕ್ ದಿಸ್. ಆಧಾರದಲ್ಲಿ ಇರಿಸಿ, ಒಂದು ಆಧಾರದಲ್ಲಿ ಇರಿಸೋಣ. ಈಗ ಇದು ಪ್ರಣಾಳ A, ಇದು ಪ್ರಣಾಳ B. ಪ್ರಣಾಳ ಈ 2 ಪ್ರಣಾಳದಲ್ಲಿ ನಾವೀಗ ಸ್ಥಾನಪಲ್ಲಟ ಕ್ರಿಯೆ ಅಂದ್ರೆ ಅನ್ನೋದನ್ನ ಅಧ್ಯಯನ ಮಾಡ್ತಾ ಇದ್ದೀವಿ. ಅದರಲ್ಲಿ ಅಧ್ಯಯನ ಮಾಡೋಕ್ಕಿಂತ ಮುಂಚಿತವಾಗಿ ಸಣ್ಣ ಪ್ರಯೋಗವನ್ನು ಮಾಡೋಣ. 2 ಪ್ರಣಾಳವನ್ನು ತೆಗೆದುಕೊಳ್ಳೋಣ. ಆ 2 ಪ್ರಣಾಳಕ್ಕೆ ಸುಮಾರು 10 ml ನಷ್ಟು 10 ml ತಾಮ್ರದ ಸಲ್ಫೇಟ್ CuSO4 ದ್ರಾವಣವನ್ನು ಹಾಕೋಣ. ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಹಾಕೋಣ. ನಂತರ ತಾಮ್ರದ ಸಲ್ಫೇಟ್
ಎದಲ್ಲಿ ಹಾಕಿದೀವಿ ಪ್ರನಾಳ ಬಿದಲ್ಲಿನೂ ಕೂಡ ತಾಮ್ರದ ಸಲ್ಫೇಟ್ ದ್ರಾವಣವನ್ನ ಹಾಕಿದೀವಿ. ಈಗ ತಾಮ್ರದ ಸಲ್ಫೇಟ್ ಬಿ ದ್ರಾವಣದಲ್ಲಿ 2 ಕಬ್ಬಿಣದ ಮೊಳೆಯನ್ನ ದಾರದಿಂದ ಕಟ್ಟಿ ಇದರಲ್ಲಿ ನೇತು ಹಾಕೋಣ. ಲೈಕ್ ದಿಸ್. ಒಂದು ಕಬ್ಬಿಣದ ಮೊಳೆ, ಇನ್ನೊಂದು ಕಬ್ಬಿಣದ ಮೊಳೆ, 2 ಕಬ್ಬಿಣದ ಮೊಳೆಯನ್ನ ದಾರದಿಂದ ಕಟ್ಟಿ ನೇತು ಹಾಕೋಣ. ನಂತರ ಕಬ್ಬಿಣದ ಮೊಳೆಯನ್ನ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಹೊರ ತೆಗೆದಾಗ ತಾಮ್ರದ ಸಲ್ಫೇಟ್ ದ್ರಾವಣ ಮೊದಲಿಗೆ ನೀಲಿ ಬಣ್ಣದ್ದಾಗಿರುತ್ತದೆ. ಇದರಲ್ಲಿ ನೀಲಿ ಬಣ್ಣ, ಇದರಲ್ಲಿಯೂ ಕೂಡ ನೀಲಿ ಬಣ್ಣವಿದೆ. ಯಾವಾಗ ಕಬ್ಬಿಣದ ಮೊಳೆಯನ್ನು ಅದ್ದೋದಕ್ಕಿಂತ ಮುಂಚಿತವಾಗಿ 2 ಕಬ್ಬಿಣದ ಮೊಳೆಯನ್ನು ದಾರದಿಂದ ಕಟ್ಟಿ ಇದರಲ್ಲಿ ಮುಳುಗಿಸಿ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಕಬ್ಬಿಣದ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಮಾಸುತ್ತದೆ ಮತ್ತು ಕಬ್ಬಿಣದ ಮೊಳೆಯನ್ನು ಆಚೆಗೆ ತೆಗೆದಾಗ ಅದರ ಮೇಲೆ ಕಂದು ಬಣ್ಣದ ಪದರ ಉಂಟಾಗುತ್ತದೆ. ಏಕೆಂದರೆ ನಾವು ಸಮೀಕರಣ ಬೇಡ. ತಾಮ್ರದ ಸಲ್ಫೇಟ್ CuSO4 ಪ್ಲಸ್ ಕಬ್ಬಿಣ Fe. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸಲ್ಫರ್ ಕಬ್ಬಿಣದ ಮೇಲೆ ಹೋಗಿ ಕೂರುತ್ತದೆ. ಏನಾಗುತ್ತದೆ ಅಂತಂದ್ರೆ FeSO4 ಆಗುತ್ತದೆ. ಸಲ್ಫೇಟ್ ಕಬ್ಬಿಣದ ಮೊಳೆಯ ಮೇಲೆ ಹೋಗಿ ಕೂರುತ್ತದೆ. ತಾಮ್ರವು ಪ್ರತ್ಯೇಕವಾಗುತ್ತದೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಕಬ್ಬಿಣದ ಮೇಲೆ ಸಲ್ಫೇಟ್ ಹೋಗಿ ಕೂರುತ್ತದೆ. ಆದ್ದರಿಂದ ಕಬ್ಬಿಣದ ಮೊಳೆ ಕಂದು ಬಣ್ಣಕ್ಕೆ ತಿರುಗುತ್ತದೆ. ನಂತರ ತಾಮ್ರದ ಬಣ್ಣ ಮಾಸುತ್ತದೆ. ಏಕೆಂದರೆ ಆ ಸಲ್ಫರ್ ಆಚೆ ಹೋಗುವುದರಿಂದ ಏನು ಇಲ್ಲಿ ನೀಲಿ ಬಣ್ಣ ಮಾಸುತ್ತದೆ. ಅಂದ್ರೆ ಇಲ್ಲಿ ಕಬ್ಬಿಣವು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನ ಸ್ಥಾನಪಲ್ಲಟಗೊಳಿಸುತ್ತದೆ. ಸಮೀಕರಣವನ್ನು ಇದನ್ನು ಬರೀಬೇಕು. ಅಂದ್ರೆ ಸ್ಥಾನಪಲ್ಲಟ ಕ್ರಿಯೆ ಅಂದ್ರೆ ಏನು? ಪ್ರತಿವರ್ತಕಗಳಲ್ಲಿರುವ ಒಂದು ಧಾತುವನ್ನು ಇನ್ನೊಂದು ಧಾತು ಸ್ಥಾನಪಲ್ಲಟಗೊಳಿಸುವ ಕ್ರಿಯೆಯನ್ನ ಸ್ಥಾನಪಲ್ಲಟ ಕ್ರಿಯೆ ಎಂದು ಕರೆಯುತ್ತೇವೆ. ಇಲ್ಲಿ ಕಬ್ಬಿಣ Fe ತಾಮ್ರದ ಸಲ್ಫೇಟ್ ಇವೆರಡರ ನಡುವೆ ತಾಮ್ರವನ್ನ ಸ್ಥಾನಪಲ್ಲಟಗೊಳಿಸಿದೆ, ಆ ಕಡೆ ಗಳಿಸಿದೆ ನೋಡಿ. ಇದನ್ನೇ ನಾವೇನಂತ ಕರಿತೀವಿ? ಸ್ಥಾನಪಲ್ಲಟ ಕ್ರಿಯೆ ಎಂದು ಕರೆಯುತ್ತೇವೆ ಎಂದು ಈ ಸಮೀಕರಣವನ್ನ ಬರೆಯಬೇಕು. ವಿದ್ಯಾರ್ಥಿಗಳೇ, ಈಗ ನಾವು ದ್ವಿಸ್ಥಾನಪಲ್ಲಟ ಕ್ರಿಯೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಈ ದ್ವಿಸ್ಥಾನಪಲ್ಲಟ ಕ್ರಿಯೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣದಾದ ಪ್ರಯೋಗವನ್ನು ಮಾಡೋಣ ವಿದ್ಯಾರ್ಥಿಗಳೇ. ಏನಪ್ಪಾ ಅಂತಂದ್ರೆ 2 ಪ್ರಮಾಣವನ್ನು ತೆಗೆದುಕೊಳ್ಳೋಣ. ಲೈಕ್ ದಿಸ್. ಇದು ಒಂದನೇ ಪ್ರಮಾಣ, ಇದಕ್ಕೆ ಇನ್ನೊಂದು ಪ್ರಮಾಣವನ್ನ ತೆಗೆದುಕೊಳ್ಳೋಣ. ಈ ತರ ಒಂದು ಪ್ರಮಾಣದಲ್ಲಿ ಏನ್ ತೆಗೆದುಕೊಳ್ಳೋಣಪ್ಪ ಅಂತಂದ್ರೆ ಸೋಡಿಯಂ ಸಲ್ಫೇಟ್ ತೆಗೆದುಕೊಳ್ಳೋಣ. ಒಂದು ಪ್ರಮಾಣದಲ್ಲಿ ಸೋಡಿಯಂ ಸಲ್ಫೇಟ್ ಅನ್ನ ತೆಗೆದುಕೊಳ್ಳೋಣ. ಇದರ ಸೂತ್ರ Na2SO4 ಸೋಡಿಯಂ ಸಲ್ಫೇಟ್ ಪ್ಲಸ್ ಒಂದು ಪ್ರಮಾಣ ತೆಗೆದುಕೊಂಡ್ವಿ. ಇನ್ನೊಂದು ಪ್ರಮಾಣದಲ್ಲಿ ಬೇರಿಯಂ ಕ್ಲೋರೈಡ್ ಅನ್ನು ತೆಗೆದುಕೊಳ್ಳೋಣ. ಇದು ಎಷ್ಟು ತೆಗೆದುಕೊಳ್ಳೋಣಪ್ಪ ಅಂತಂದ್ರೆ 3 ml. ಇದನ್ನು ಕೂಡ 3 ml ಬೇರಿಯಂ ಕ್ಲೋರೈಡ್ ತೆಗೆದುಕೊಳ್ಳೋಣ. ಒಂದು ಪ್ರಮಾಣದಲ್ಲಿ 3 ml ಸೋಡಿಯಂ ಸಲ್ಫೇಟ್ ತೆಗೆದುಕೊಂಡ್ವಿ. ಇನ್ನೊಂದು ಪ್ರಮಾಣದಲ್ಲಿ 3 ml ಬೇರಿಯಂ ಕ್ಲೋರೈಡ್ ಅನ್ನು ತೆಗೆದುಕೊಂಡ್ವಿ. ಇದರ ಸೂತ್ರ BaCl2. ಈಗ ಇವೆರಡನ್ನು ಬೇರಿಯಂ ಕ್ಲೋರೈಡ್ಗೆ
ತಕ್ಷಣ ಒಂದು ಬಿಳಿಯ ಪ್ರಕ್ಷೇಪ ಉಂಟಾಗುತ್ತದೆ. ಆ ಬಿಳಿಯ ಪ್ರಕ್ಷೇಪ ಏನಪ್ಪಾ ಅಂತಂದ್ರೆ ಬೇರಿಯಂ ಸಲ್ಫೇಟ್ BaSO4. ಹೇಗೆ ಅಂತಂದ್ರೆ ಈ ಬೇರಿಯಂ ಜೊತೆಗೆ SO4 ಸೇರಿಕೊಳ್ಳುತ್ತದೆ. ಆಗ ಬಿಳಿಯ ಪ್ರಕ್ಷೇಪ ಉಂಟಾಗುತ್ತದೆ. ಪ್ರಕ್ಷೇಪ ಅಂದ್ರೆ ನೀರಿನಲ್ಲಿ ಕರಗದೇ ಇರತಕ್ಕಂಥ ವಸ್ತು ಉಂಟಾದಾಗ ಅದನ್ನ ಪ್ರಕ್ಷೇಪ ಅಂತ ಕರೀತೇವೆ. ಈ ರೀತಿ ಬಿಳಿಯ ಪ್ರಕ್ಷೇಪ ಉಂಟಾಗಿ ತೇಲುತ್ತದೆ. ನಂತರ ಸೋಡಿಯಂ ಕ್ಲೋರೈಡ್ ಹಾಗೆಯೇ ಉಳಿಯುತ್ತದೆ ಪ್ಲಸ್ NaCl2. ಸೋಡಿಯಂ ಕ್ಲೋರೈಡ್ ಹಾಗೆ ಉಳಿಯುತ್ತದೆ. ಇಲ್ಲಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಎರಡು ಪ್ರಮಾಣವನ್ನು ತೆಗೆದುಕೊಂಡ್ವಿ. ಒಂದು ಪ್ರಮಾಣದಲ್ಲಿ 3 ml ಸೋಡಿಯಂ ಸಲ್ಫೇಟ್ ಹಾಕೊಂಡ್ವಿ, ಇನ್ನೊಂದು ಪ್ರಮಾಣದಲ್ಲಿ 3 ml ಬೇರಿಯಂ ಕ್ಲೋರೈಡ್ ಅನ್ನು ಹಾಕೊಂಡ್ವಿ. ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ಬೇರಿಯಂ ಕ್ಲೋರೈಡ್ ಹಾಕಿದ ಕ್ಷಣವೇ ಒಂದು ಬಿಳಿಯ ನೀರಿನಲ್ಲಿ ಕರಗದ ವಸ್ತು ಉಂಟಾಗುತ್ತದೆ. ಅದನ್ನ ಬೇರಿಯಂ ಕ್ಲೋರೈಡ್ ಪ್ರಕ್ಷೇಪ ಎಂದು ಕರೆಯುತ್ತೇವೆ. ಈ ರೀತಿ ಪ್ರಕ್ಷೇಪ ಉಂಟಾಗುವ ರಾಸಾಯನಿಕ ಕ್ರಿಯೆಯನ್ನ ಪ್ರಕ್ಷೇಪಣ ಕ್ರಿಯೆ ಅಂತ ಕರೀತೀವಿ. ಪ್ರಕ್ಷೇಪಣ ಕ್ರಿಯೆ ಎಂದರೆ ಏನು ಅಂತ ಕೇಳಿದ್ರೆ ಈ ಉತ್ತರ ಬರೀಬೇಕು. ಪ್ರಕ್ಷೇಪ ಉಂಟಾಗುವ ರಾಸಾಯನಿಕ ಕ್ರಿಯೆಯನ್ನ ಪ್ರಕ್ಷೇಪಣ ಕ್ರಿಯೆ ಎಂದು ಕರೆಯುತ್ತಾರೆ ಅಂತ ಬರೀಬೇಕು. ನಂತರ ನಮ್ಮ ಪ್ರಶ್ನೆ ಏನಿದೆ, ದ್ವಿಸ್ಥಾನ ಪಲ್ಲಟ ಎಂದರೇನು ಅಂತ ಇದೆ. 2 ಬಾರಿ ಸ್ಥಾನ ಪಲ್ಲಟ ಇದೆ ನೋಡಿ. ಇಲ್ಲಿ SO4 ಬೇರಿಯಂ ಜೊತೆ ಸೇರ್ಕೊಂಡಿದೆ, Cl2 ಅಂದ್ರೆ ಕ್ಲೋರೈಡ್ ಸೋಡಿಯಂ ಜೊತೆ ಸೇರ್ಕೊಂಡಿದೆ. ಅಂದ್ರೆ 2 ಪ್ರತಿವರ್ತಕಗಳ ನಡುವೆ ನಡೆಯುವ ಅಯಾನುಗಳ ವಿನಿಮಯವನ್ನು ಏನಂತ ಕರೀತಾರೆ? ದ್ವಿಸ್ಥಾನ ಪಲ್ಲಟ ಎಂದರೇನು ಅಂತ ಕರೀತಾರೆ. ಹಾಗಾದ್ರೆ ದ್ವಿಸ್ಥಾನ ಪಲ್ಲಟ ಎಂದರೇನು ಅಂತ ಒಂದು ಪ್ರಶ್ನೆಗೆ ನೀವೇನ್ ಬರೀಬೇಕು ಅಂತಂದ್ರೆ 2 ಪ್ರತಿವರ್ತಕಗಳ ನಡುವೆ ನಡೆಯುವ ಅಯಾನುಗಳ ವಿನಿಮಯವನ್ನ ದ್ವಿಸ್ಥಾನ ಪಲ್ಲಟ ಎನ್ನುವರು ಅಂತ ಬರೀಬೇಕು. ಜೊತೆಗೆ ಈ ರಾಸಾಯನಿಕ ಸಮೀಕರಣವನ್ನು ನೀವು ಬರೀಬೇಕು. ಇಲ್ಲಿ ನೋಡಿ, ಇಲ್ಲಿ ನಾವೇನ್ ಕಲ್ತ್ವಿ? ರಾಸಾಯನಿಕ ಕ್ರಿಯೆ ವಿಧಗಳನ್ನ ಕಲಿತು. ಮೊದಲಿಗೆ ಯಾವುದು? ರಾಸಾಯನಿಕ ವಿಭಜನೆ. ನಂತರ ಯಾವುದು? ರಾಸಾಯನಿಕ ಸಂಯೋಗ. ಮೂರನೇದು ಯಾವುದು? ಸ್ಥಾನ ಪಲ್ಲಟ ಕ್ರಿಯೆ. ನಾಲ್ಕನೇದು ಯಾವುದು? ದ್ವಿಸ್ಥಾನ ಪಲ್ಲಟ ಕ್ರಿಯೆ. ಇಲ್ಲಿ ಸ್ಥಾನ ಪಲ್ಲಟ ಕ್ರಿಯೆ ಎಂದರೇನು ಅಂತ ವಾಕ್ಯ ಬರೀಬೇಕು, ಈ ಸಮೀಕರಣ ಬರೀಬೇಕು. ದ್ವಿಸ್ಥಾನ ಪಲ್ಲಟ ಎಂದರೇನು ಅಂತ ಪ್ರಶ್ನೆ ಬರೀಬೇಕು, ಈ ಸಮೀಕರಣವನ್ನು ನೀವು ಬರೀಬೇಕಾಗುತ್ತೆ. ವಿದ್ಯಾರ್ಥಿಗಳು, ನೀವು ಮನೆಯಲ್ಲಿ ಬರಿಬೇಕಾದ್ರೆ ಈ ರೀತಿ ನಮ್ಮ ವಿಡಿಯೋವನ್ನು ನೋಡ್ತಾ ಅಲ್ಲಲ್ಲಿ ಯೂಸ್ ಮಾಡ್ತಾ ಇದನ್ನ ಚಿತ್ರವನ್ನ ಬರೀಬೇಕು. ಟೆಕ್ಸ್ಟ್ ಬುಕ್ ನೋಡಿ ನೀಟಾಗಿ, ಆಮೇಲೆ ಸಮೀಕರಣವನ್ನ ಬರೀಬೇಕು. ನಾವು ಹೇಳಿದ ವಾಕ್ಯಗಳನ್ನು ನೀವು ನೋಟ್ಸ್ ಅಲ್ಲಿ ಒಂದೊಂದೇ ಪಾಯಿಂಟ್ಸ್ ಹಾಕಿ ಬರೀಬೇಕು. ಈ ಚಿತ್ರವನ್ನು ಕೂಡ ನೀವು ನೋಟ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿ ಬರೀಬೇಕು. ಉತ್ಕರ್ಷಣೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಉತ್ಕರ್ಷಣೆ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಉತ್ಕರ್ಷಣೆ ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಒಂದು ಸಣ್ಣದಾದ ಒಂದು ಪ್ರಯೋಗವನ್ನು ಮಾಡೋಣ. ನೀವು ಇದೇ ರೀತಿ ಬರೀಬೇಕು. ಪ್ರಯೋಗ ಏನಪ್ಪಾ ಅಂತಂದ್ರೆ ಉತ್ಕರ್ಷಣೆಯನ್ನು ತಿಳಿಯುವ ಪ್ರಯೋಗ. ಬೇಕಾಗುವ ಸಾಮಗ್ರಿ ಏನಪ್ಪಾ? ತಾಮ್ರದ ಪುಡಿ, ತ್ರಿಪಾದ ಆಧಾರ ಸ್ತಂಭ. ಅದರ ರಚನೆ ಹೇಗಿರುತ್ತೆ ಅಂತಂದ್ರೆ, ಆಮೇಲೆ ಒಂದು ಪಿಂಗಾಣಿ ಬಟ್ಟಲು ಬೇಕು, ತ್ರಿಪಾದ ಆಧಾರ ಸ್ತಂಭ ಬೇಕು, ಒಂದು ಬರ್ನರ್ ಬೇಕು. ಯಾವ ರೀತಿ ಇರುತ್ತೆ ಜೋಡಣೆ ಅಂತಂದ್ರೆ, ಮೊದಲು ತ್ರಿಪಾದ ಆಧಾರ ಸ್ತಂಭವನ್ನ ಜೋಡಿಸೋಣ. ಇದು
ಜಾಲರಿ. ಜಾಲರಿ ಇಲ್ಲಿ ನಾವೇನ್ ಮಾಡಿದೀವಿ? ಬರ್ನರ್ ಅಥವಾ ಸ್ಪಿರಿಟ್ ದೀಪ. ಇಲ್ಲಿ ಏನ್ ಮಾಡೋಣ? ಇದ್ರ ಮೇಲೆ ಒಂದು ಪಿಂಗಾಣಿ ಬಟ್ಟಲನ್ನು ಇರಿಸೋಣ. ಇದರಲ್ಲಿ ಏನ್ ಮಾಡೋಣ? ಸ್ವಲ್ಪ ತಾಮ್ರದ ಪುಡಿ, ಎಷ್ಟು ಅಂತಂದ್ರೆ 1 ಗ್ರಾಮ್, 1 ಗ್ರಾಮ್ ತಾಮ್ರದ ಪುಡಿಯನ್ನ ಹಾಕೋಣ. ತಾಮ್ರ, ಅದರ ಸೂತ್ರ Cu. ಈಗ ತಾಮ್ರದ 1 ಗ್ರಾಮ್ ತಾಮ್ರದ ಪುಡಿಯನ್ನು ಪಿಂಗಾಣಿ ಬಟ್ಟಲಿನಲ್ಲಿ ಹಾಕಿ ಸ್ಪಿರಿಟ್ ದೀಪದ ಸಹಾಯದಿಂದ ಕಾಯಿಸೋಣ. ಆಗ ತಾಮ್ರವು ಸ್ವಲ್ಪ ಹೊತ್ತಿನ ನಂತರ ಕಪ್ಪಾಗುತ್ತದೆ. ಏಕೆಂದರೆ ಅದು ತಾಮ್ರದ ಆಕ್ಸೈಡ್, ತಾಮ್ರದ ಆಕ್ಸೈಡ್ ಆಗುತ್ತದೆ. ಇದು ಸಮೀಕರಣ ಹೆಂಗ್ ಬರೆಯಪ್ಪ ಅಂತಂದ್ರೆ Cu ಪ್ಲಸ್ O2 ಅರೋಮಾಟ್ CuO. ಸಮೀಕರಣ ಸರಿದೂಗಿಸೋಣ. ಇಲ್ಲಿ 2 ಇದೆ, ಆದ್ದರಿಂದ ಇಲ್ಲಿ 2 ಬರಿದೆ, ಇಲ್ಲಿ ನಾನು 2 ಬರೀತೇನೆ. ಅಂದರೆ ತಾಮ್ರವನ್ನ ಒಂದು ಪಿಂಗಾಣಿ ಬಟ್ಟಲಿನಲ್ಲಿ ಹಾಕಿ ಕಾಯಿಸಿದಾಗ ಅದು ಕಪ್ಪು ಬಣ್ಣದ್ದಾಗುತ್ತದೆ. ಯಾಕಂತಂದ್ರೆ ಅದು ತಾಮ್ರದ ಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತದೆ. ವಾತಾವರಣದ ಆಕ್ಸಿಜನ್ ಜೊತೆಗೆ ಸೇರಿಕೊಂಡು ಅದು ತಾಮ್ರದ ಆಕ್ಸೈಡ್ ಆಗುತ್ತದೆ. ಹಾಗಾದ್ರೆ ವಿದ್ಯಾರ್ಥಿಗಳ ನಮ್ಮ ಪ್ರಶ್ನೆ ಏನಿತ್ತು? ಉತ್ಕರ್ಷಣೆ ಅಂದ್ರೆ ಏನು ಅಂತ ನಮ್ಮ ಪ್ರಶ್ನೆ ಇತ್ತು. ಈ ಪ್ರಯೋಗದ ಮೂಲಕ ನಾವು ಉತ್ಕರ್ಷಣೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ವಸ್ತುವೊಂದಕ್ಕೆ ಆಕ್ಸಿಜನ್ ಅನ್ನ ಸೇರಿಸುವುದನ್ನ ಅಥವಾ ವಸ್ತುವೊಂದು ಆಕ್ಸಿಜನ್ ಅನ್ನ ಪಡೆದುಕೊಳ್ಳುವುದನ್ನೇ ಉತ್ಕರ್ಷಣೆ ಎಂದು ಕರೆಯುತ್ತೇವೆ. ಇನ್ನೊಂದ್ಸರಿ ಹೇಳ್ತಾ ನೋಡ್ರಿ, ವಸ್ತುವೊಂದಕ್ಕೆ ಆಕ್ಸಿಜನ್ ಅನ್ನ ಸೇರಿಸುವುದನ್ನ ಅಥವಾ ವಸ್ತುವೊಂದು ಆಕ್ಸಿಜನ್ ಅನ್ನ ಪಡೆದುಕೊಳ್ಳುವುದನ್ನ ಉತ್ಕರ್ಷಣೆ ಎಂದು ಕರೆಯುತ್ತೇವೆ ಎಂದು ಈ ಸಮೀಕರಣವನ್ನು ನೀವು ಬರಿಬೇಕು.